ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ದೇಶದ ಹಾಗೂ ಈ ರಾಜ್ಯದ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾತ್ರ ಹಾಗೂ ಇತಿಹಾಸ ತುಂಬ ದೊಡ್ಡದಿದೆ. ರಾಜ್ಯದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳು ಉದಯವಾಗಿವೆ, ಅಷ್ಟೇ ಬೇಗ ನಶಿಸಿ ಕೂಡ ಹೋಗಿವೆ. ನಿಮ್ಗೆ ಗೊತ್ತಿರ್ಬೋದು, ರಾಮಕೃಷ್ಣ ಹೆಗಡೆ ಅವರ ಲೋಕ ಜನಶಕ್ತಿ ಪಕ್ಷ ಆಗಿರ್ಬೋದು, ಬಂಗಾರಪ್ಪನವರ ಕ್ರಾಂತಿ ರಂಗದಿಂದ ಹೇಳಿಕೊಂಡು ಕರ್ನಾಟಕ ವಿಕಾಸ ಪಾರ್ಟಿ ಆಗಿರ್ಬೋದು, ಇತ್ತೀಚೆಗೆ BS ಯಡಿಯೂರಪ್ಪನವರು ಹುಟ್ಟಿ ಹಾಕಿದಂಥ ಕರ್ನಾಟಕ ಜನತಾ ಪಾರ್ಟಿ KJP ಆಗಿರ್ಬೋದು. ಇವು ಒಂದೊಂದು ಉದ್ದೇಶ ಇಟ್ಕೊಂಡು ಅಧಿಕಾರಕ್ಕೋಸ್ಕರ ಪಕ್ಷಗಳು ಹುಟ್ಟಿದವು, ಆದರೆ ಅಷ್ಟೇ ಬೇಗ ಅವು ನಶಿಸಿ ಅವನತಿ ಹೊಂದಿದವು. ಆದರೆ ಇದೇ ಕಾಲದಲ್ಲಿ ಹುಟ್ಟಿರುವಂಥ JDS ಜಾತ್ಯತೀತ ಜನತಾದಳ, ಅಂದರೆ ಹೆಚ್ಚು ಕಮ್ಮಿ ನಿಮಗೆ 2.5 ದಶಕ ಆಯಿತು. ಇದೊಂದು ಪಕ್ಷ ಈ ದೇಶಕ್ಕೆ ಪ್ರಧಾನಿಯವರನ್ನು ಕೊಟ್ಟಿದೆ. ಯಾವಾಗ ಮತದಾರರು ಅಂದರೆ ಜನರು ರಾಷ್ಟ್ರೀಯ ಪಕ್ಷಗಳಿಂದ ವಿಮುಖರಾಗ್ತಾರೋ ಆವಾಗ ಅವರು ಪ್ರಾದೇಶಿಕ ಪಕ್ಷಗಳತ್ತ ಒಲವು ತೋರಿಸ್ತಾರೆ. ಈಗ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಒಂದು ಹೊಸ ಸಮೀಕರಣ ಹಾಗೂ ಧ್ರುವೀಕರಣ ಹಾಗೂ JDS ವಿಲೀನವಾಗುತ್ತೆ ಭಾರತೀಯ ಜನತಾ ಪಕ್ಷದೊಂದಿಗೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ದಳಪತಿಯಾಗಿರುವಂಥ HD ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಏನು ನಡೀತಾ ಇದೆ ಸರ್ ರಾಜ್ಯ ರಾಜಕಾರಣದಲ್ಲಿ ಈಗ? ಏನು ಜಾತ್ಯತೀತ ಜನತಾದಳ BJP ಪಕ್ಷದ ಜೊತೆ ವಿಲೀನ ಆಗ್ತದೆ ಅಂತಕ್ಕಂಥ ಒಂದು ಸುದ್ದಿ ಕಳೆದ 2 ದಿನಗಳಿಂದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಸುದ್ದಿ ಒಂದು ಊಹಾಪೋಹದ ಸುದ್ದಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ನಾನು ಗಮನಿಸಿದಂಥ ಅಂಶ, ನಮ್ಮ BJPಯ ಸ್ನೇಹಿತರಿರ್ತಕ್ಕಂಥ ಅರವಿಂದ್ ಲಿಂಬಾವಳಿಯವರು ಅವರ ಪಕ್ಷದ ಸಭೆಯ ನಂತರ ಮಾಧ್ಯಮದ ಮುಂದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಧ್ರುವೀಕರಣ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ರು. ಅದರ ಹಿನ್ನೆಲೆಯಲ್ಲಿ ಇವತ್ತು ಧ್ರುವೀಕರಣ ಅಂದರೆ JDS ಪಕ್ಷ ಮತ್ತು BJP ಪಕ್ಷದ ವಿಲೀನ ಅಂತಕ್ಕಂಥ ಭಾವನೆ ಕೆಲವರೆಲ್ಲ ಮೂಡಿತು. ಯಾವುದೇ ಕಾರಣಕ್ಕೂ ಈ ಪಕ್ಷ ನಶಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಸದ್ಯಕ್ಕೆ ನೀವು BJP ಜೊತೆಗೆ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಅಡ್ಜಸ್ಟ್ಮೆಂಟ್ ಅಂದರೆ ಅದು ವಿಷಯಾಧಾರಿತ ಬೆಂಬಲವನ್ನು, ಅಂದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೀವು ಯಾಕಂದರೆ ಕೃಷಿ ಮಾರುಕಟ್ಟೆ ಬಿಲ್ ಆಗಿರ್ಬೋದು, ಆಮೇಲೆ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, ಮತ್ತು ಪರಿಷತ್ತಿನ ಸಭಾಪತಿಯವರನ್ನು ಪದಚ್ಯುತಿಗೊಳಿಸುವಂಥ ಸಂದರ್ಭದಲ್ಲಿ ಆಗಿರ್ಬೋದು BJP ಜೊತೆ ಕೈ ಜೋಡಿಸಿದ್ರಿ. ಇದು ಕೇವಲ ವಿಷಯಾಧಾರಿತವಾಗಿರುತ್ತಾ ಅಥವಾ ನಿಜವಾಗಿಯೂ ಒಂದು ಲಾಂಗ್ ಟರ್ಮ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಇದು ನಿಮ್ಮ ಮತ್ತು BS ಯಡಿಯೂರಪ್ಪನವರ ಮಧ್ಯದ ಒಡಂಬಡಿಕೆನಾ ಅಥವಾ ಪಕ್ಷದ ಜೊತೆಗಿನ ಒಡಂಬಡಿಕೆನಾ? ಇಲ್ಲಿ ನೋಡಿ, ಜನತಾ ದಳ ಮತ್ತು BJP ಪಕ್ಷದ ಹೊಂದಾಣಿಕೆಯ ಬಗ್ಗೆ ಈ ಕ್ಷಣದವರೆಗೆ BJPಯ ನಾಯಕರಾಗಲಿ ನಾವಾಗಲಿ ಚರ್ಚೆ ಮಾಡೇ ಇಲ್ಲ. BJPಯಿಂದಲೂ ಆಫರ್ ಬಂದಿಲ್ಲ. ಅವರು ನಮ್ಮನ್ನು ಇಲ್ಲಿಯವರೆಗೆ ಇವತ್ತು ವಿಲೀನ ಆಗಬೇಕು ಇಲ್ಲ ಹೊಂದಾಣಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವರಿಂದಲೂ ನಮಗೇನು ಯಾವುದೇ ರೀತಿ ಆಹ್ವಾನ ಬಂದಿಲ್ಲ. ನಾವು ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಯಾತಕ್ಕಿದು ಪದೇ ಪದೇ ಉದ್ಭವ ಆಗ್ತಿದೆ ಅಂತಕ್ಕಂಥದ್ದೇ ಆಶ್ಚರ್ಯ. ಈ ಪ್ರಶ್ನೆ ಅಥವಾ ಚರ್ಚೆ ಯಾಕೆ ನಡೀತಾ ಇದೆ ಅಂತಂದರೆ, ಯಡಿಯೂರಪ್ಪ ಅವರನ್ನು ಕೂಡ ಸ್ವಲ್ಪ ದಿನದ ನಂತರ ಅವ್ರ ಪಾರ್ಟಿ ಹೈಕಮಾಂಡು ಬದಲಾವಣೆ ಮಾಡಿ ಹೊಸ ಒಬ್ಬ ನಾಯಕರನ್ನ ತರ್ತಾರೆ ಅನ್ನೋ ಒಂದು ಚರ್ಚೆ ಅಲ್ಲಿ ನಡೀತಾ ಇದೆ. ಆ ಟೈಮಲ್ಲಿ ಅವರು ನಿಮ್ಮ ಜೊತೆಗಿರುವಂಥ ಸ್ನೇಹವನ್ನು ಒಂಥರ ಪುನರ್ನವೀಕರಣ ಮಾಡಿದ್ದಾರೆ. ಸೊ ಪುನರ್ನವೀಕರಣದ ಮುಂದುವರಿದ ಭಾಗ ಏನಂದರೆ ಈ ಬಿಲ್ಗಳಿಗೆ ಸಪೋರ್ಟು ಅಥವಾ ನೀವು ಅವ್ರಿಗೆ ಹತ್ತಿರ ಆಗ್ತಾ ಇರೋದು. ಸೊ 2-3 ಸಾರಿ ನೀವು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಮೀಟ್ ಮಾಡಿದಿರಿ. ಸೊ ಎಲ್ಲ ನಡವಳಿಕೆಗಳು ಏನಿದಾವೆ, ಬೆಳವಣಿಗೆಗಳು ಏನಿದಾವೆ, ಸೊ ಎಲ್ಲೋ ಕುಮಾರಸ್ವಾಮಿ ಅವರು ಯಡಿಯೂರಪ್ಪರಿಗೆ ಹತ್ತಿರ ಆಗ್ತಾ ಇದ್ದಾರೆ, ಎಲ್ಲೋ ಯಡಿಯೂರಪ್ಪನವರು ಹೈಕಮಾಂಡ್ ಅವರಿಗೆ ತಮ್ಮ ಶಕ್ತಿ ತೋರಿಸ್ಕೊಳ್ಳೋಕ್ಕೋಸ್ಕರ ಕುಮಾರಸ್ವಾಮಿ ಅವರನ್ನ ಬ್ಯಾಕಪ್ ಆಗಿ ಇಟ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೇಂದ್ರ ಸರ್ಕಾರದ ಉಸ್ತುವಾರಿ ವಹಿಸಿರತಕ್ಕಂಥ BJP ಪಕ್ಷದ ಈಗಿನ ಇತ್ತೀಚಿನ ಜನರಲ್ ಸೆಕ್ರೆಟರಿ ಏನಿದ್ದಾರೆ ಅರುಣ್ ಸಿಂಗ್ ಅವರು ಹಲವಾರು ಬಾರಿ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿ. ಈ ರಾಜ್ಯದ ಅಧ್ಯಕ್ಷರು BJP ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅವರ ಬದಲಾವಣೆ ಪ್ರಶ್ನೆನೇ ಬರದೇ ಇದ್ದಾಗ ಯಾತಕ್ಕೆ ಪದೇ ಪದೇ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಷಯ ಯಾರಿಂದ ಇದು ಬರ್ತಾ ಇದೆ? ಅದರ ಹಿನ್ನೆಲೆಯಲ್ಲಿ ನಮ್ಮನ್ನು ತಳಕಾಕಿ ಯಡಿಯೂರಪ್ಪನವರನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವೇನೋ ಬೆಂಬಲ ಕೊಡಬೇಕು, ಇಲ್ಲ ಯಡಿಯೂರಪ್ಪನವ್ರು ನನ್ನನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಅಂತಕ್ಕಂಥದ್ದೇನಿದೆ ಇದು ಶುದ್ಧ ಸುಳ್ಳಿದೆ. ಯಡಿಯೂರಪ್ಪನವರು ನಾನು 3-4 ಬಾರಿ ಏನು ಭೇಟಿ ಮಾಡಿದ್ದೇವೆ. ನಾನು ನನ್ನ ಕ್ಷೇತ್ರಗಳ ಅಭಿವೃದ್ಧಿಗೆ ನನ್ನ ಕಾಲದಲ್ಲಿ ಹಣವನ್ನು ಕೊಟ್ಟಿದ್ದೆ. ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಕೆಲವು ನಮ್ಮ ಶಾಸಕರ ಸಮಸ್ಯೆಗಳಿಗೆ ಭೇಟಿ ಮಾಡಿದ್ದೇನೆ. ನಂತರ ಸಭಾಪತಿ ವಿಷಯದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೇವೆ. ಇದು ಹೊರತುಪಡಿಸಿ
ರಾಜಕೀಯವಾಗಿ ಈ ಕ್ಷಣದವರೆಗೆ ನಾನು ಯಡಿಯೂರಪ್ಪನವರು ಯಾವ ವಿಷಯಗಳನ್ನು ಚರ್ಚೆ ಮಾಡಿಲ್ಲ. ಬಿಜೆಪಿ ನಾಯಕರು ಯಾರು ಚರ್ಚೆ ಮಾಡಿಲ್ಲ. ಜಾತ್ಯತೀತ ಜನತಾದಳದ ಪ್ರಮುಖ ಎದುರಾಳಿ, ವೈರಿ ಅಂತ ಹೇಳಲ್ಲ ನಾವು, ಪ್ರಮುಖ ಎದುರಾಳಿ ಕಾಂಗ್ರೆಸ್ ಬಿಜೆಪಿನ? ನಾನು ಎರಡೂ ಪಕ್ಷಗಳನ್ನು ನಮ್ಮ ಪಕ್ಷ ಈಕ್ವಿ ಡಿಸ್ಟೆನ್ಸ್ಲೇ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲೋ ಒಂದು ಕಡೆಗೆ ನಾವು ಒಂದು ಸಣ್ಣ ಮಟ್ಟದ ಅಡ್ಜಸ್ಟ್ಮೆಂಟ್ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಮಾಡಿಕೊಂಡಾಗ ಎಲ್ಲೋ ಜನರಲ್ಲಿ ಒಂದು ತಪ್ಪು ಕಲ್ಪನೆ, ಒಂದು ಇದು ಆಗ್ಬೋದು. ಏನು ಇವರು ಕುಮಾರಸ್ವಾಮಿ ಅವರು ಅವ್ರ ಜೊತೆಗೂ ಇರ್ತಾರೆ, ಇವ್ರ ಜೊತೆಗೆ ಇರ್ತಾರೆ, ಏನು ಇಲ್ಲ. ಇಲ್ಲಿ ನೋಡಿ, ಈಗ ಚುನಾವಣೆ ಬಂದಾಗ ಎರಡೂ ಪಕ್ಷಗಳ ವಿರುದ್ಧವೇ ನಾವು ಹೋರಾಟ ಮಾಡಿದ್ದೇವೆ. ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕಾದ್ರೆ ಯಾವುದೇ ರೀತಿಯ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ, ನಾವು ಹೊಂದಾಣಿಕೆಗಳಾಗಿಲ್ಲ. ಅನಿವಾರ್ಯವಾಗಿ ಸರ್ಕಾರಕ್ಕೆ ಯಾವುದೇ ಒಂದು ರೀತಿ ಸ್ವತಂತ್ರವಾದಂಥ ಸರ್ಕಾರ ರಚನೆ ಮಾಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗದೇ ಇದ್ದಾಗ 2004ರ ಚುನಾವಣೆ ಫಲಿತಾಂಶ, 2019ರ ಚುನಾವಣಾ ಫಲಿತಾಂಶದಿಂದ ನಾವು ಈ ಎರಡು ರಾಷ್ಟ್ರೀಯ ಪಕ್ಷಗಳ ಯಾವುದಾದ್ರೂ ಒಂದು ಜೊತೆಯಲ್ಲಿ ಹೊಂದಾಣಿಕೆಯಾಗಿ ಅಧಿಕಾರ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗೆ ಜನತೆ ದುಡಿದ್ರು. ಆ ಸಂದರ್ಭದಲ್ಲಿ ಪಕ್ಷದಲ್ಲಿ ಕೆಲವು ನಿರ್ಣಯಗಳಾಗಿದ್ದಾವೆ. ಅದರಿಂದ ಇವತ್ತು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ನಾವು ಎರಡೂ ಪಕ್ಷಗಳ ವಿರುದ್ಧ ನಾವು ಹೋರಾಟ ಮಾಡಿದ್ರು. ಇಲ್ಲಿ ಆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಕೆಲವು ತೀರ್ಮಾನಗಳಾಗಿದೆ. ನಿಮಗೆ ಸಿದ್ದರಾಮಯ್ಯ ಕಾಲದಿಂದನೂ ಜಾತ್ಯತೀತ ಜನತಾದಳವನ್ನು ಅನೇಕ ನಾಯಕರು ತೊರೆದು ಬೇರೆ ಬೇರೆ ಪಕ್ಷಗಳಿಗೆ ಹೋದರು. ಸೊ ಇತ್ತೀಚೆಗೆ ಆಪರೇಷನ್ ಕಮಲದ ಮೂಲಕನೂ ನಿಮ್ಮ ಕೆಲವು ನಾಯಕರು ಕೂಡ ಬಿಜೆಪಿಗೆ ಹೋದರು. ಇನ್ನು ಕೆಲವರು ಕಾಂಗ್ರೆಸ್ ಬಾಗಿಲು ತಟ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿಮಗಿರುವಂಥ ಮೇಜರ್ ಚಾಲೆಂಜ್ ಏನು? ಹೇಗೆ ನೀವು ಪಕ್ಷಗಳನ್ನ ಸಂಘಟನೆ ಮಾಡ್ತೀರಾ ಮತ್ತು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಎದುರಿಸ್ತೀರಾ? ನೋಡಿ, ತಾವು ಹೇಳಿದಂಥ ರೀತಿಯಲ್ಲಿ JDS ಪಕ್ಷದ ಪರಿಸ್ಥಿತಿಗಳು, JDS ಇಂದ ಬೆಳೆದಂಥ ಹಲವಾರು ನಾಯಕರುಗಳು ಪಕ್ಷ ಬಿಟ್ಟು ಹೋಗ್ತಕ್ಕಂಥದ್ದು ಈ ನೆನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದಲ್ಲ. ಇದು ಕಾಂಗ್ರೆಸ್ ಪಕ್ಷ ಏನಿತ್ತು ಅಲ್ಲಿಂದಲೇ ಪ್ರಾರಂಭ ಆಯಿತು. ಡಿವೈಡ್ ಆದಮೇಲೆ ಅವತ್ತೇನು ಒರಿಜಿನಲ್ ಕಾಂಗ್ರೆಸ್ ಏನಿತ್ತು ಅವತ್ತು ಏನು ಡಿವೈಡ್ ಆಯಿತು. ನಂತರ ಜನತಾ ಪಾರ್ಟಿ ಆದ ನಂತರ ಆದಂಥ ಸನ್ನಿವೇಶದಲ್ಲಿ ತಾವೇನು ಪ್ರಶ್ನೆ ಮಾಡಿದ್ದೀರಿ, ಕೆಲವರೆಲ್ಲ ಪಕ್ಷ ಬಿಟ್ಟು ಹೋಗ್ತಕ್ಕಂಥದ್ದು 1978 ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವತ್ತು ಬಂದಂಥದ್ದು ಕೇವಲ 60 ಸ್ಥಾನ ಜನತಾ ಪಾರ್ಟಿಗೆ. ನಂತರ 2-3 ವರ್ಷದಲ್ಲಿ ಆ 60ರ ಸಂಖ್ಯೆ 12ಕ್ಕೆ ಇಳಿತು. ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿ ಹಲವಾರು ಜನ ಅವತ್ತು ದೇವರಾಜ ಅರಸು ಅವ್ರ ಜೊತೆ ಹೋದರು. ಆ ಪರಿಸ್ಥಿತಿನಲ್ಲೂ ಸಹ ಮತ್ತೆ ಪುನಃ ಈ ಪಕ್ಷ ಮೇಲ್ ಬಂದಂಥದ್ದೇನಿದೆ, ಇಲ್ಲಿ ಸಿದ್ದರಾಮಯ್ಯವ್ರ ಕಾಲದಿಂದ ಇರ್ಬೋದು, ಆ ದೇವೇಗೌಡರ ಅವತ್ತಿನ ಅವರ ರಾಜಕಾರಣದಲ್ಲಿ ಆದಂಥ ಕೆಲವು ಘಟನೆಗಳೇನಿದೆ, ಅವತ್ತಿನ ಸನ್ನಿವೇಶಕ್ಕೂ ಇವತ್ತಕ್ಕೂ ಒಂದಕ್ಕೊಂದಕ್ಕೆ ತಾಳೆ ಮಾಡ್ಬೋದು ನೀವು ಚರ್ಚೆ ಮಾಡೋದಾದರೆ. ಆ ರೀತಿಯ ಒಂದು ಪರಿಸ್ಥಿತಿ ಏನಿದೆ, ಈ ಪಕ್ಷಕ್ಕೆ ಹಲವಾರು ನಾಯಕರು ಬಿಟ್ಟೋದ್ರು. ಈ ಪಕ್ಷವನ್ನು ಕಟ್ಟತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಪಡೆ ಇದೆ. ಅದರಿಂದ ಮುಂದಿನ ದಿನಗಳಲ್ಲೂ ಸಹ 2023ರ ಚುನಾವಣೆ ಏನಿದೆ, ಕಳೆದ ಬಾರಿ ನಾನು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಸಿದ್ದರಾಮಯ್ಯನವರು JDS ಪಕ್ಷವನ್ನು ಬಿ ಟೀಮ್ ಅಂತ ಏನು ಪದೇ ಹೇಳ್ತಾರೆ. ಬಿಜೆಪಿ 25 ಸ್ಥಾನಗಳನ್ನ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರು. ನಾನು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ನಾನು ಕಾಂಗ್ರೆಸ್ ಜೊತೆ ಸರ್ಕಾರ ಯಾಕೆ ಮಾಡ್ತಾ ಇದ್ದೆ? ನಾನು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋ ವಿಷಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ರೆ ಅವ್ರಿಗೆ ಗೊತ್ತಿದ್ರೆ JDS ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಯಾಕೆ ಬಂದರು ಸರ್ಕಾರ ಮಾಡಲಿಕ್ಕೆ? ಇವರು ನಾವೇನು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದಲ್ಲ, ಅವರೇ ಬಂದರು. ಅವತ್ತು ನಾವು ಬಿ ಟೀಮ್ ಅಂತ ಹೇಳಿದ್ರು. ಅದೇ ಬಿ ಟೀಮ್ ಜೊತೆ ಸರ್ಕಾರ ಮಾಡಕ್ಕೆ ಬಂದಾಗ ನಾವು ಕಾಂಗ್ರೆಸ್ ಎ ಟೀಮ್ ಥರ ಕಾಣಿಸೋದುವಾ ಸಿದ್ದರಾಮಯ್ಯನವರಿಗೆ? ಅವತ್ತು ವಿರೋಧ ಮಾಡಬೇಕಾಗಿತ್ತು ಅವರು. ಈಗ ಮತ್ತೆ ನಾವು ಬಿಜೆಪಿ ಬಿ ಟೀಮ್ ಅನ್ನೋದನ್ನ ನಿರೂಪಿಸ್ಬಿಟ್ಟಿದ್ದಾರೆ. ಏನೋ 2-3 ಬಿಲ್ಗಳಿಂದ ಅಂತಕ್ಕಂಥ ಏನು ಹೇಳ್ತಾರೆ. ನಾವು ವಿಷಯಾಧಾರಿತ ವಿಷಯಗಳ ಬಗ್ಗೆ ಹೊಂದಾಣಿಕೆ ಮಾಡಿದ್ದೇವೆ ನಿಜ. ಈಗ ಗೋಹತ್ಯೆ ನಿಷೇಧದ ಬಗ್ಗೆ ಕಾಂಗ್ರೆಸ್ನವರು ವಿರೋಧ ಮಾಡಿದ್ದಾರೆ, ನಾವು ವಿರೋಧ ಮಾಡಿದ್ದೇವೆ. ಹಾಗಿದ್ರೆ ನಾವು ಅವರ ವಿರೋಧಕ್ಕೆ ನಾವು ಬೆಂಬಲ ಕೊಟ್ಟಿದ್ದೇವೆ. ನೀವು ಸಮ್ಮಿಶ್ರ ಸರ್ಕಾರದಲ್ಲಿ, ಕಾಂಗ್ರೆಸ್ ಬೆಂಬಲಿತ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಸುಮಾರು ಸರಿ ಬರೀ ನಿಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದೀರಿ. ನಾನು ವಿಷಕಂಠನಾಗಿದ್ದೀನಿ, ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ನನ್ನ ಕೈ ಕಟ್ಟಿ ಹಾಕಿಬಿಟ್ಟಿದ್ದಾರೆ, ಈ ಥರ ಅಂತೆಲ್ಲ. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ನೋಡಿದರೆ ನೀವು, ಅವರು ಹೋಟೆಲಲ್ಲಿ ಕೂತ್ಕೊಂಡು ಸರ್ಕಾರ ನಡೆಸ್ತಾ ಇದ್ರು, MLAಗಳಿಗೆ ಇವರಿಗೆ ಸಿಗ್ತಾ ಇರಲಿಲ್ಲ, ಸರ್ಕಾರ ಬೀಳುತ್ತಂತಂದ್ರು, ವಿದೇಶದಲ್ಲಿ ಹೋಗಿ ಕೂತ್ಕೊಂಡ್ರು. ಸೊ ಇನ್ನೊಂದು ಥರ ಉಡಾಫೆಯಾಗಿ ಇರ್ತಿದ್ರು ಅಂತ ಹೇಳಿದರು. ನೋಡಿ, ಸರ್ಕಾರವನ್ನು ನಾನು ಬಿಜೆಪಿ ಜೊತೆ ಕಾಂಗ್ರೆಸ್ ಜೊತೆಯಲ್ಲಿ ಅವರ ಒಂದು ಒತ್ತಾಯದ ಮೇಲೆ ಮಾಡಿದ ಮೇಲೂ ಸಹ ಪ್ರತಿದಿನ ನಾನು ಯಾವ ರೀತಿ ನನ್ನ ಟೈಮ್ ಟೇಬಲ್ ಇತ್ತು, ಮುಖ್ಯಮಂತ್ರಿಯ ಕಚೇರಿಯ ಮುಖ್ಯಮಂತ್ರಿಯ ದಿನಚರಿ ಎವರಿಡೇ ಪ್ರಿಂಟಾಗಿ ಹೋಗ್ತದೆ. ಪ್ರತಿದಿನ ನಾನು ಎಷ್ಟು ಸಭೆಗಳು ಮಾಡಿದ್ದೇನೆ, ಯಾವ್ಯಾವ ವಿಷಯಗಳ ಬಗ್ಗೆ ನಿರ್ಣಯ ತೆಗೆದುಕೊಂಡಿದ್ದೇನೆ,
ನಿಮಗೆ ಅಲ್ಲಿ ಕಡತದಲ್ಲಿದೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಈಗಲೂ ಸಹ ವೆಬ್ಸೈಟ್ಗೆ ಹೋದರೆ ಸಿಗ್ತದೆ ನಿಮಗೆ. ನಾನು ತಾಜ್ ವೆಸ್ಟ್ ಎಂಡ್ ಹೋಟ್ಲಿನಲ್ಲಿ ಎಷ್ಟು ಸಮಯ ಕಳೆದಿದ್ದೇನೆ, ಕೃಷ್ಣ ಕಚೇರಿಯಲ್ಲಿ ಎಷ್ಟು ಸಮಯ ಕಳೆದೆ, ಗ್ರಾಮ ವಾಸ್ತವ್ಯದಲ್ಲಿ ಎಷ್ಟು ಸಮಯ ಕಳೆದಿದ್ದೇನೆ, ಬಡವರನ್ನ ಎಷ್ಟು ಸಮಯ ನೋಡಿದೆ, ಎಲ್ಲ ಅಲ್ಲಿರ್ತಕ್ಕಂಥದ್ದು ದಾಖಲಾತಿಗಳು. ಇವರು ಬಾಯಿ ಚಪ್ಪಲಿಕ್ಕೆ, ಇವರು ಮಾಡಿರ್ತಕ್ಕಂಥ ಅಪರಾಧಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ MLAಗಳಿಗೆ ಸಿಗಲಿಲ್ಲ ಅಂತ ಏನು ಹೇಳ್ತಾರೆ. ಬಹುಶಃ ನನ್ನಷ್ಟು ಸುಲಭವಾಗಿ MLAಗಳಿಗೆ ಭೇಟಿ ಮಾಡ್ತಾ ಇದ್ದಂಥವನು ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಲ್ಲ. ನಾನು ಇವತ್ತು ಸಹ ನೋಡ್ತಾ ಇದ್ದೇನೆ ಯಾವ ರೀತಿ ಇವತ್ತು ದಿನಚರಿ ನಡೀತಾ ಇದೆ ಅಂತ ಹೇಳಿ. ಸಿದ್ದರಾಮಯ್ಯವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನನ್ನ ಮೇಲೆ ಏನು ಅಪಾದನೆ ಮಾಡಿದ್ರಿ ಈಗ ಈ ವಿಷಯ ಹೇಳ್ಕೊಂಡು. ಅಷ್ಟೊಂದು ಸಣ್ಣತನದಲ್ಲಿ ಇವರು ಮುಖ್ಯಮಂತ್ರಿ ಇದ್ದಾಗ 12:15 ಗಂಟೆಗೆ ಯಾರ ಕೈಗೂ ಸಿಗ್ತಿರಲ್ಲ, ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗೋರು. ಏಕೆಂದ್ರೆ ಅಲ್ಲೇ ಕಾವೇರಿ ಮನೆಯಲ್ಲಿದ್ದರಲ್ಲ ವಾಸ, 3 ಗಂಟೆವರೆಗೆ ನಿದ್ದೆ ಮಾಡೋರು, ಮತ್ತೊಂದು 2 ಗಂಟೆ ವಿಧಾನಸೌಧಕ್ಕೆ ಬರೋರು, 5:30 6 ಗಂಟೆಗೆ ಮತ್ತೆ ಖಾಲಿ ಮಾಡಿದ್ರೆ ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಎವ್ರಿಡೇ ದಿನಚರಿ ಅವರದು. ಸಿದ್ದರಾಮಯ್ಯವ್ರಿಗೆ ಯಾಕೆ ಇವತ್ತು ನಾನು ಆ ರೀತಿ ನಡ್ಕೊಂಡಿಲ್ಲ. ಪ್ರತಿದಿನ ರಾತ್ರಿ 11-12 ಗಂಟೆವರೆಗೆ ಯಾವುದೇ ಜನಸಾಮಾನ್ಯ ಬರಲಿ ಭೇಟಿ ಮಾಡಿ ಅವ್ರ ಕಷ್ಟ ಸುಖ ಸ್ಪಂದಿಸಿರ್ತಕ್ಕಂಥ ಮುಖ್ಯಮಂತ್ರಿ ನಾನು. ಸಿದ್ದರಾಮಯ್ಯ ಅವರಿಗೆ ಯಾಕೆ JDS ಮೇಲೆ ಕೋಪ ನಿಮ್ಮ ಮೇಲೆ? ಅವ್ರಿಗೆ ಇರ್ತಕ್ಕಂಥದ್ದೇ JDS ಮೇಲೆ ಒಂದು ಏನಾದರೂ ಮಾಡಿ ಪಕ್ಷವನ್ನು ಸಂಪೂರ್ಣ ನಾಶ ಮಾಡಬೇಕು ಅಂತಕ್ಕಂಥದ್ದು. ಅವರು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿ JDSನಿಂದ ಏನು ಆಯ್ಕೆ ಆದರು 2004ರಲ್ಲಿ, ಆಯ್ಕೆಯಾದ ದಿನದಿಂದಲೇ ಪ್ರಾರಂಭ ಮಾಡಿದ್ರು ಈ ಪಕ್ಷ ಮುಗಿಸ್ಲಿಕ್ಕೆ. ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಅವರ ಭ್ರಮೆ ಬಿಟ್ಟರೆ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಏನಿಲ್ಲ ಅವರಿಗೆ. ಸೊ ಮುಂಬರುವ ವಿಧಾನಸಭೆ ಚುನಾವಣೆ ಇನ್ನೂ ದೂರ ಇದೆ, 2.5 ವರ್ಷ ಇದೆ. ಸೊ ಅಂದರೆ ಈಗ ನೀವು ಹೇಳಿದ್ರಿ ನಾವು ಸ್ವಂತ ಬಲದ ಮೇಲೆ ಅಧಿಕಾರ ಬರ್ತೀವಿ, ಪಕ್ಷವನ್ನು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರೋದೇ ನನ್ನ ಗುರಿ ಅಂತ, ಇನ್ಮೇಲೆ ನನ್ನ ರಿಯಲ್ ರಾಜಕಾರಣ ನೋಡಿ ಅಂತ. ಸೊ ಇದರ ಅರ್ಥ ನೀವು ಯಾವುದೇ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಏನೆಲ್ಲ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಪಕ್ಷ ಸ್ವತಂತ್ರವಾಗಿ ಕಂಟೆಸ್ಟ್ ಮಾಡುತ್ತೆ. ಅದರಲ್ಲಿ ಯಾವ ಸಂಶಯ ಇಲ್ಲ. 224 ಕ್ಷೇತ್ರದಲ್ಲೂ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಲ್ತಾರೆ. ನಿಮಗೆ ಹೇಳಬೇಕು ಅನ್ನೋದ್ರೆ ಕಳೆದ ಚುನಾವಣೆಯ ಫಲಿತಾಂಶದ ರಿಸಲ್ಟ್ ನೀವು ತೆಗೀರಿ. ಸಿದ್ದರಾಮಯ್ಯನವರ ಒಂದು ಅಪಪ್ರಚಾರ, BJPಯ ಬಿ ಟೀಮು ಅಂತಕ್ಕಂಥ ಅಪಪ್ರಚಾರ ಮಾಡಿದಂಥ ಹಿನ್ನೆಲೆ ನಮ್ಮ ಪಕ್ಷ 38 ಸ್ಥಾನಕ್ಕೆ ನಿಲ್ತು. ಅವರು ಆ ರೀತಿ ಅಪಪ್ರಚಾರ ಮಾಡದೆ ಹೋಗಿದ್ರೆ, ಅವರ ಕುತಂತ್ರದ ರಾಜಕಾರಣ ಮಾಡದೆ ಹೋಗಿದ್ರೆ ನಾವು ಸಹ 65-68 ಸ್ಥಾನದಲ್ಲಿ ಗೆಲ್ತಾ ಇದ್ವು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 60 ಏಕಾಂಗಿಯಾಗಿ ಗೆಲ್ತಾ ಇದ್ದೆ. BJPಯವರು ಒಂದು 75-80ಕ್ಕೆ ಬಂದು ನಿಲ್ತಾ ಇದ್ರು. ಇವತ್ತು ಇಂಥ ಒಂದು ರಾಜ್ಯದ ರಾಜಕಾರಣದ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರೇ. ಸೊ ಎಲ್ಲೋ ಒಂದು ಕಡೆಗೆ JDS ಕೂಡ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ಅನ್ಸಲ್ವಾ? ಯಾಕಂತಂದರೆ ಸೊ ನಿಮ್ಮ ಒಕ್ಕಲಿಗ ಓಟ್ಸು, ಒಕ್ಕಲಿಗ ಬೆಲ್ಟ್ ಏನು ಹೇಳ್ತೀವಿ ನಾವು, ಹಳೆ ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಜೊತೆಗೆ ಹಿಂದೆ ಒಂದು ಕಾಲದಲ್ಲಿ ದೇವೇಗೌಡರ ಪಕ್ಷ ಕಟ್ಟಿ ಅವಾಗ ಬೆಳೆಸ್ತಾ ಇರೋ ಟೈಮಲ್ಲಿ ಅಲ್ಪಸಂಖ್ಯಾತರು ತುಂಬ JDS ಬೆನ್ನಿಗೆ ನಿಂತಿದ್ರು. ಎಲ್ಲೋ ಅದು ಟ್ರೆಡಿಷನಲ್ ವೋಟ್ ಬೇಸ್ ಏನಂತ ಇಲ್ಲ. ಅದಕ್ಕೆ ಕಾರಣ ನೀವು ಹೇಳಿದ ಸತ್ಯ ಇದೆ. ನಾನು ಒಂದು ಸಮಾಜವನ್ನು ಓಲೈಸ್ಕೊಳ್ತಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜಗಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ನಾವು ಹೇಳಿದಂಥ ರೀತಿಯಲ್ಲಿ ನಾವೇನು ಎಲ್ಲ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದೆಲ್ಲ ಸರಿಯಾದ ಮಾರ್ಗದಲ್ಲಿ ಹೋಗಿದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕಾಗಲ್ಲ. ಹಲವಾರು ತಪ್ಪುಗಳು ಆಗಿರ್ತದೆ. ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ನಾವು ತಪ್ಪು ಮಾಡಿದ್ದೇವೆ ಆ ತಪ್ಪನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಪರಾಮರ್ಶೆ ನಾವು ಮಾಡ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತಿದ್ದೇವೆ ನಾವು. ಆ ಒಂದು ವಿಷಯದಲ್ಲೇ ಈಗಾಗಲೇ ನಾನು ಕೆಲವು ನಿರ್ಣಯ ಏನು ಮಾಡ್ತಾ ಇದ್ದೇವೆ. ದೇವೇಗೌಡರ ಒಂದು ಸಲಹೆಯನ್ನು ಪಡಿತಾ ಇದ್ದೇನೆ. ಅವರ ಸಲಹೆ ಮೇರೆಗೆ ಜನವರಿ 15ನೇ ತಾರೀಕಿನ ನಂತರ ಹೊಸ ಒಂದು ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಈ ಪಕ್ಷವನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳನ್ನು ಜೊತೆಲಿ ತಗೊಳ್ಳಿಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಈಗ. ಸೊ ನಿಮ್ಮ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನೀವೇ ಕರೆದಿರುವಂಥ ಜೋಡೆತ್ತು ನೀವು DK ಶಿವಕುಮಾರ್ ಅವರು. ಸೊ ಅವರು KPCC ಅಧ್ಯಕ್ಷರಾದ ನಂತರ ಎಲ್ಲೋ ಜೋಡೆತ್ತುಗಳು ಒಂದಕ್ಕೊಂದು ಮುನಿಸ್ಕೊಂಡು ಇಲ್ಲ. ಇಲ್ಲಿ ಪ್ರಶ್ನೆ ಅವತ್ತಿನ ಸಂದರ್ಭದಲ್ಲಿ ಜೋಡೆತ್ತುಗಳು ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾದ್ರೆ ನಾನು ಪ್ರತಿಯೊಬ್ಬರನ್ನು ನಂಬ್ತೀನಿ. ಯಾವುದೇ ಕಾರಣಕ್ಕೂ ನಾನು ನಂಬಿಕೆಯನ್ನು ಮಾಡಿದಾಗ ಯಾರ ಮೇಲೂ ಅನುಮಾನ ಪಡೋನಲ್ಲ. ಆದರೆ ಕೆಲವು ಘಟನೆಗಳೇನು ನಡೆದಿದೆ, ಆ ಇಡನ್ ಅಜೆಂಡಾಗಳು ಯಾರ್ಯಾರ್ದು ಏನೇನು ಅಂತಕ್ಕಂಥದ್ದನ್ನು ಅರಿತುಕೊಂಡಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಇತ್ತೀಚಿನ ಕೆಲವು ಬೆಳವಣಿಗೆಗಳೇನಿದೆ ಆ ಬೆಳವಣಿಗೆಗಳ ಸಂದರ್ಭದಲ್ಲಿ ಕೆಲವು ಪ್ರತಿಕ್ರಿಯೆ ಕೊಟ್ಟಿರಬಹುದು. ಆದರೆ ಆ ಪ್ರತಿಕ್ರಿಯೆಗಳು ಹಿಂದೆ ನಡೆದಿರ್ತಕ್ಕಂಥ ವಾಸ್ತವಾಂಶದ ಆಧಾರದ ಮೇಲೆ ಕೊಟ್ಟಿರ್ತೀನಿ ಅಷ್ಟೇ. ಅಂದರೆ ಎಲ್ಲೋ DK ಶಿವಕುಮಾರ್ ಅವರು ನಿಮ್ಮ ಹಿಂದೆ ಒಂದು ರೀತಿ ಕೆಲಸ ಮಾಡಿ ಅವ್ರ ಕೆಲವು ನಿರ್ಣಯಗಳು
ಅವ್ರ ಕೆಲವು ನಿರ್ಣಯ JDS-ಗೆ ಮಾರ್ಕ್ ಆಗುವಂತ. ಇವತ್ತು ಆ ಸರ್ಕಾರದ ಪತನಕ್ಕೆ ಅದು ಒಂದು ಕಾರಣ ಇದೆ. ಏಕೆಂದ್ರೆ ಅವರು ಹೊರನೋಟಕ್ಕೆ ಕುಮಾರಸ್ವಾಮಿ ಅವರಿಗೆ ರಕ್ಷಣೆ ಮಾಡಿದೆ ಅಂತಕ್ಕಂಥದ್ದನ್ನು ಪ್ರೊಜೆಕ್ಟ್ ಮಾಡ್ಕೊಂಡಿರ್ಬೋದು. ಇವತ್ತು ರಮೇಶ್ ಜಾರಕಿಹೊಳಿಗೆ ಡಿಫ್ರೆನ್ಸ್ ಬಂದಿದ್ದು ಯಾಕೆ? ರಮೇಶ್ ಜಾರಕಿಹೊಳಿ ಡೇ ಒನ್ನಿಂದ ಸರ್ಕಾರ ರಚನೆ ಆದ ದಿವಸದಿಂದಲೇ ಗುಂಪುಗಳು ಮಾಡ್ಕೊಂಡು ಹೊರಟಿದ್ದು ಯಾತಕ್ಕೆ? ಮಂತ್ರಿ ಮಾಡಿದ್ರು ಸಹ ಅವ್ರು ಮಂತ್ರಿ ಮಾಡ್ಲಿಕ್ಕೆ ಬರಲೇ ಇಲ್ಲ. ನಾನೇ ಹಲವಾರು ಬಾರಿ ಸರಿ ಮಾಡ್ಲಿಕ್ಕೆ ನೋಡಿದೆ. ಯಾತಕ್ಕೆ ಇಲ್ಲಿ ಆ ಡಿಫ್ರೆನ್ಸ್ಗಳು ಕ್ರಿಯೇಟ್ ಆಯಿತು? ಅದನ್ನು ಸಿದ್ದರಾಮಯ್ಯರಾಗಲಿ ಸರಿಪಡಿಸ್ಲಿಕ್ಕೆ ಯಾಕೆ ಪ್ರಯತ್ನ ಪಡಲಿಲ್ಲ? ಇದೆಲ್ಲ ಬೇರೆ ಬೇರೆ ರೀತಿ ರಾಜಕೀಯದ ಬೆಳವಣಿಗೆ ನಡೆದಿರೋದೇನಿದೆ, ಭಾಳ ಜನಗಳಿಗೆ ಅದು ಗೊತ್ತಿಲ್ಲ ಅದು ಯಾತಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ. ಯಡಿಯೂರಪ್ಪ ಅವರದ ಏನು ಆಪರೇಷನ್ ಕಮಲ ಏನಿತ್ತು ಅದರಿಂದ ಸರ್ಕಾರ ಬಿತ್ತೋ ಅಥವಾ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಆಪರೇಷನ್, ಯಡಿಯೂರಪ್ಪನವರು ಅಂತ ಹೇಳೋದಿಲ್ಲ, ಬಿಜೆಪಿ ಪಕ್ಷದಲ್ಲಿ ಹಲವಾರು ಜನ ಪ್ರಯತ್ನ ಪಟ್ಟರು ಈ ಸರ್ಕಾರ ತೆಗಿಬೇಕು ಅಂತ ಹೇಳಿ. ಅವರ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಾಂಗ್ರೆಸ್ನ ನೀವೇನು ಕೆಲವು ಹೆಸರಿಗೆ ಹೇಳಿದ್ರಿ, ಅವರ ನಡವಳಿಕೆಗಳಿಂದ ಕೆಲವರು ಪ್ರೇರೇಪಣೆ ಆಯಿತು ಬಿಜೆಪಿಗೆ ಹೋಗಲಿಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಯಾಗೂ ಸರ್ಕಾರ ಹೋಗುತ್ತೆ. ಸಿದ್ದರಾಮಯ್ಯನವರು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಸರ್ಕಾರ ಮುಂದುವರಿಸ್ಲಿಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಅವರೇ ಹೇಳಿದ್ದಾರೆ, ಅದನ್ನ ನಾನು ಹೇಳೋದಲ್ಲ. ಸಿದ್ದರಾಮಯ್ಯನವರೇ ಯಾವುದೋ ಸಿದ್ಧವಂತಲ್ಲಿ ಕೂತಿದ್ದು ಇದರಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಹೇಳದಂಥದ್ದು ಎಲ್ಲ ಮಾಧ್ಯಮಗಳಲ್ಲಿ ಬಂತದ್ದು. ಅದ್ರ ಜೊತೆಗೆ ಬಿಜೆಪಿ ಕರ್ನಾಟಕದಲ್ಲಿ 25 ಸ್ಥಾನ ಗೆದ್ದರು ಪಾರ್ಲಿಮೆಂಟ್ಗೆ. ಅಲ್ಲಿ ಡೆಲ್ಲಿನಲ್ಲಿ ಕ್ಲಿಯರ್ ಮೆಜಾರಿಟಿ ಪಡ್ಕೊಂಡ್ರು. ಕಾಂಗ್ರೆಸ್ಗಿನ ಮುಂದಿನ ದಿನಗಳ ಭವಿಷ್ಯ ಇಲ್ಲ, ನಮ್ಮ ದಾರಿ ನಾವು ಯಾಕೆ ನೋಡ್ಕೋಬಾರ್ದು ಅಂತೇಳಿ ಈ ಒಂದು ಕೆಲವು ಘಟನೆಗಳೇನು ನಡೆದಿತ್ತು ಕಾಂಗ್ರೆಸ್ನೊಳಗೆ, ಅದರ ಆಧಾರದ ಮೇಲೆ ಅವ್ರಿಗೆ ಪ್ರೇರೇಪಣೆ ಆಯಿತು. ನೀವೊಂದು ಕಾರಣ ಹೇಳಿದ್ರಿ ಸರ್ಕಾರ ಬೀಳೋದಕ್ಕೆ ರಮೇಶ್ ಜಾರಕಿಹೊಳಿನೂ ಪರೋಕ್ಷವಾಗಿ ಒಂದು ಕಾರಣ ಅಂತ. ಅದೇ ರಮೇಶ್ ಜಾರಕಿಹೊಳಿ ಅವರು ಇವಾಗ ಯೋಗೇಶ್ವರ್ ಅವ್ರನ್ನ ಮಂತ್ರಿ ಮಾಡಿ ನಿಮ್ಮ ಬೆಳಗಾವಿ ಆಯಿತು, ಈಗ ರಾಮನಗರ ಚನ್ನಪಟ್ಟಣಕ್ಕೆ ಲಗ್ಗೆ ಹಾಕ್ಬೇಕಂತ ಇದ್ದಾರೆ. ಯೋಗೇಶ್ವರ್ ಅವ್ರು ಮಂತ್ರಿ ಆಗಿರೋದೇನು ಹೊಸದಲ್ವಲ್ಲ, ಹಿಂದೆನೂ ಮಂತ್ರಿ ಆಗಿದ್ದರು. ಮಂತ್ರಿ ಆದಂಥವ್ರನ್ನೇ ನಾವು ಸೋಲಿಸಿದ್ದೇವೆ. ಯೋಗೇಶ್ವರ್ ಮಂತ್ರಿ ಆದರು ಅಂತೇಳಿ ನಾನು ಯಾಕೆ ಆತಂಕ ಪಡಲಿ? ಮಂತ್ರಿ ಆಗಿರೋ ಸ್ವಲ್ಪ ಜಿಲ್ಲೆ ಒಳ್ಳೆ ಕೆಲಸ ಮಾಡಿದ್ರೆ ಮಾಡಲಿ, ಪಾಪ ಅವರಿಗೆ ನನ್ನ ಸಹಕಾರ ಇದೆ. ಆದರೆ ಮಾತಿನ ಮೇಲೆ ನಿಗಾ ಇರಬೇಕು ಅವರಿಗೆ. ಇಲ್ಲಿ ಮಂತ್ರಿ ಆಗೋದು ಜಿಲ್ಲೆಯ ಅಭಿವೃದ್ಧಿ ಮಾಡ್ತಕ್ಕಂಥ, ಯಾಕಂದರೆ ಅವರು ಮಂತ್ರಿ ಆಗ್ತಕ್ಕಂಥದ್ದೇನಿದೆ ಅವರು ಮಂತ್ರಿ ರಾಜ್ಯ ಸರ್ಕಾರಕ್ಕೆ, ಚನ್ನಪಟ್ಟಕ್ಕಲ್ಲ ಮಂತ್ರಿ. ಅದು ನಾನು ಯಾತಕ್ಕೆ ಭಯ ಬೀಳಬೇಕು? ಅವರಿಂದ ಅವರು ಮಂತ್ರಿ ಆದ ತಕ್ಷಣ ನನಗೇನು ಮಾಡಲಿಕ್ಕಾಗೋದಿಲ್ಲ. ಜನ ಇವತ್ತು ನನ್ನ ಆಯ್ಕೆ ಮಾಡಿದ್ದಾರೆ. ನಾನು ಶಾಸಕನಾಗಿರೋವರಿಗೆ ಆ ಕ್ಷೇತ್ರದಲ್ಲಿ ಜವಾಬ್ದಾರಿ ನಂದಿದೆ. ಅವರು MLC ಆಗಿದ್ದರೆ ಅವರು ಆಗಿರ್ತಕ್ಕಂಥ ಕೋಟ ಚಿತ್ರರಂಗದ ಸಮಸ್ಯೆಗಳ ಪಾಪ ಬಗೆಹರಿಸ್ಕೊಂಡಿರಲಿ 5 ವರ್ಷ. ಆಮೇಲೆ ಜನ ಆಯ್ಕೆ ಮಾಡಿದ್ರೆ ಬಂದು ಜನರ ಕಷ್ಟ ಸುಖ ನೋಡಲಿ. ಇಲ್ಲಿ ನಿಖಿಲ್ ಅವರು ಲಾಸ್ಟ್ ಲೋಕಸಭೆಯಲ್ಲಿ ಕಂಟೆಸ್ಟ್ ಮಾಡಿ ಸೋತರು. ಸೊ ಇವಾಗ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪ್ರಜ್ವಲ್ ಸಂಸದರಾಗಿದ್ದಾರೆ. ವಿಧಾನಸಭೆಗೆ ಬರ್ತಾರ ನಿಖಿಲ್? ಇಲ್ಲ, ಸಮಯ ಬಂದಾಗ ನೋಡೋಣಂತೆ. ಇಲ್ಲಿ ಪ್ರಶ್ನೆ, ನಾವು ಯಾರನ್ನೂ ಯಾವುದೇ ರೀತಿಯಲ್ಲೂ ಏರ್ಲಿಕ್ಕಾಗೋದಿಲ್ಲ, ಪ್ರೆಷರ್ ಹಾಕ್ಲಿಕ್ಕಾಗೋದಿಲ್ಲ. ಅವರಲ್ಲಿ ಜನಸೇವೆ ಮಾಡಬೇಕು ಅನ್ನೋದಿದ್ದಾಗ ಜನರ ವಿಶ್ವಾಸ ಗಳಿಸ್ತಕ್ಕಂಥದ್ರ ಮುಖಾಂತರ ಕಾರ್ಯಕರ್ತರುಗಳು ಅವ್ರು ಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಯಿಂದ ಅವರು ಕಾರ್ಯಕರ್ತರ ಮನಸ್ಸು ಗೆದ್ದಾಗ ಅವರು ಅವರದೇ ಅಂತ ನಿರ್ಣಯ ಮಾಡ್ಬೋದು. ನಾನು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ಅವನಿಗೆ ಕರೆದು ಹೇಳಿದ್ದು ನಿಲ್ಲಬೇಡ ಅಂತಕ್ಕಂಥ ಮಾತು. ಇದು ಸೂಕ್ತವಾದ ಸಮಯ ಅಲ್ಲ, ಚುನಾವಣೆಗೆ ನಿಲ್ಲಬಾರದು ಅಂತೇಳಿ. ಆದರೆ ಅವನ ಮೇಲೆ ಹಲವಾರು ರೀತಿಯ ಒತ್ತಡಗಳನ್ನು ಹಾಕಿ ಕಾರ್ಯಕರ್ತರುಗಳನ್ನ ನಿಲ್ಲಿಸ್ಕೊಂಡ್ರು. ಇತ್ತೀಚಿನ ಪ್ರವಾಹ ಆಗಿರ್ಬೋದು, ಆಮೇಲೆ COVID-19 ಆಗಿರ್ಬೋದು, ಈ ಎಲ್ಲ ನಿರ್ವಹಣೆಗೆ ಸಂಬಂಧಪಟ್ಟಂಗೆ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಸರ್ಕಾರಕ್ಕೆ ನೀವು ಒಂದು 10ರಲ್ಲಿ ಮಾರ್ಕ್ಸ್ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ ಸರ್? ಈಗ ನೋಡಿ, COVID-19 ಇರಲಿ, ನೆರೆ ಹಾವಳಿದಿರಲಿ, ಸರ್ಕಾರ ಸಾರ್ವಜನಿಕವಾಗಿ ಏನು ಘೋಷಣೆಗಳನ್ನು ಮಾಡಿದ್ರು, ಸರ್ಕಾರ ಸಾರ್ವಜನಿಕವಾಗಿ ಏನು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತೇಳಿ ಜನತೆ ಮುಂದೆ ಭರವಸೆ ಕೊಟ್ಟರು. ಅದರಲ್ಲಿ ನನ್ನ ಅಭಿಪ್ರಾಯದಲ್ಲಿ 100ಕ್ಕೆ 80-85% ಕಾರ್ಯರೂಪಕ್ಕೆ ಜಾರಿಗೆ ಬರಲೇ ಇಲ್ಲ ಇವತ್ತು. ಅದರಿಂದ ಮಾರ್ಕ್ಸ್ ಕೊಡ್ತಕ್ಕಂಥದ್ದೇನಿದೆ ಇಲ್ಲಿ, ನನಗಿಂತ ಹೆಚ್ಚಾಗಿ ಯಾವ ಜನ ನೊಂದರು ಈ ನೆರೆ ಹಾವಳಿನಲ್ಲಿ ಇವತ್ತು ಬೀದಿಗೆ ಬಂದಿದ್ದಾರೆ, ಯಾವ COVID-19ನಲ್ಲಿ ಆಗಿರತಕ್ಕಂಥ ಸಮಾಜದ ಪರಿಸ್ಥಿತಿಗಳಿಗೆ ನಾಡಿನ ಜನತೆ ತೀರ್ಮಾನ ಮಾಡಬೇಕು. ಸೊ ನೀವು ಜನರ ಮುಂದೆ ಹೋಗ್ತೀರಾ? ಜನಗಳ ಮುಂದೆ 23ಕ್ಕೆ ಹೋಗಲೇಬೇಕಲ್ಲ ನಾವು. ಅಂದರೆ ಈ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಹಂಗಾರೆ ತೊಡಗಿಲ್ಲ. ಸರ್ಕಾರದ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ವೈಫಲ್ಯಗಳಿದೆ, ಮತ್ತೆ ಆ ವೈಫಲ್ಯಗಳನ್ನು ಯಾವ ರೀತಿ ಸರಿಪಡಿಸ್ತೀವಿ, ನಮ್ಮ ಪಕ್ಷಕ್ಕೊಂದು 5 ವರ್ಷದ ಅವಕಾಶ ಕೊಟ್ಟರೆ, ಮತ್ತು ನಮ್ಮ ಮುಂದಿನ ಕಾರ್ಯಕ್ರಮಗಳೇನು ರಾಜ್ಯದ ಅಭಿವೃದ್ಧಿಗೆ,
ಆ ವಿಷಯಗಳ ಆಧಾರದ ಮೇಲೆ ಜನತೆ ಮುಂದೆ ಹೋಗ್ತಕ್ಕಂಥದ್ದಕ್ಕೆ ಈಗಾಗಲೇ ಕೆಲವು ತೀರ್ಮಾನ ಮಾಡಿದ್ದೇವೆ. ಈ ಕೋವಿಡ್ನಿಂದ ಸ್ವಲ್ಪ ಹಿಂದೆ ಸರಿದಿದ್ವು ಕಳೆದ 8 ತಿಂಗಳಿಂದ. ಜನವರಿ 15ರಿಂದ ಹೊಸ ರೀತಿಯಲ್ಲಿ ಜನತಾದಳದ ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಬಿಜೆಪಿ ಸರ್ಕಾರಕ್ಕೆ ಏನು ವಿಷಯಾಧಾರಿತ ಬೆಂಬಲವನ್ನು ಕೊಟ್ಟಿದ್ರಿ, ಇದಕ್ಕೆ ದೇವೇಗೌಡರ ಒಪ್ಪಿಗೆ ಅನುಮತಿ ಇದೆಯಾ? ಇಲ್ಲ, ಅವರ ಒಪ್ಪಿಗೆ ತಗೊಂಡೇ ಮಾಡಿದ್ದೇನೆ. ಕೇಂದ್ರದ ಬಿಜೆಪಿ ಅಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಕೇಂದ್ರದ ಬಿಜೆಪಿ ನಾಯಕರು ಏನಾದರೂ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರಾ? ವಿಶ್ವಾಸದಲ್ಲಿ ಬಹಳ ಜನ ಇದ್ದಾರೆ. ಹಲವಾರು ಪಕ್ಷಗಳ ಮುಖಂಡರು ನಮ್ಮ ಜೊತೆ ವಿಶ್ವಾಸದಲ್ಲಿದ್ದಾರೆ. ಅದೇ ರೀತಿ ಬಿಜೆಪಿನಲ್ಲೂ ಹಲವಾರು ನಾಯಕರು ವಿಶ್ವಾಸದಲ್ಲಿದ್ದಾರೆ. ಶರದ್ ಪವಾರ್ ಮತ್ತು ಮಮತಾ ಬ್ಯಾನರ್ಜಿ ಇವರೆಲ್ಲ ಸೇರಿ ಒಂದು ಪರ್ಯಾಯವಾಗಿ ಹೇಗೂ ಕಾಂಗ್ರೆಸ್ ಇವಾಗ ತುಂಬ ಕುಗ್ಗಿಬಿಟ್ಟಿದೆ, ನಾಯಕತ್ವದ ಕೊರತೆ ಎದುರಿಸ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ಇಂತಹ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಒಂದು ರಂಗ ಮಾಡಬೇಕು ಅನ್ನೋ ಒಂದು ಯೋಚನಾ ಲಹರಿಯನ್ನು ತೇಲಿಬಿಟ್ಟಿದ್ದಾರೆ. ದೇಶದ ರಾಜಕಾರಣದಲ್ಲಿ ಆಯಾ ಸನ್ನಿವೇಶಗಳಿಗೆ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಬಾರಿ ಒಂದೊಂದು ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ನಡೀತಕ್ಕಂಥದ್ದು, ಎಫರ್ಟ್ಗಳಾಗ್ತಕ್ಕಂಥದ್ದು ನಿರಂತರವಾಗಿ ನಡ್ಕೊಂಬಂದಿದೆ. ಇವತ್ತಿನ ರಾಜಕಾರಣಕ್ಕೆ ಆಲ್ಟರ್ನೇಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಪ್ರಾದೇಶಿಕ ಪಕ್ಷದ ಮುಖಂಡರುಗಳು ಅವರವರದೇ ಆದಂಥ ಒಂದು ಭಾವನೆಗಳಿಂದ ಒಂದಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಅಂಬ್ರೆಲಾದಲ್ಲಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೇನು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟಾಗಿ ನಾವೊಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಅದು ನಿರಂತರ ಪ್ರಕ್ರಿಯೆಗಳಿದು. ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಡೆವಲಪ್ ಆಗ್ತದೆ ಅಂತಕ್ಕಂಥದ್ದು ಕಾದು ನೋಡೋಣ. ಇವಿಷ್ಟು ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಪ್ರಾಯಗಳು. ಅವರು ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗೋದಿಲ್ಲ. 2023ರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ, ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಹಲವಾರು ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ, ಮುಕ್ತವಾಗಿ ಹಂಚ್ಕೊಂಡ್ರಿ. ನಿಮಗೆ ಧನ್ಯವಾದ. ನಮಸ್ಕಾರ.